ಸೊ ಕೆಲವೊಂದು ವಿಚಾರದಲ್ಲಿ ನನ್ನ ತುಂಬಾ ಕೇಳ್ತಾ ಇದ್ರಿ, ಕೆಲವೊಂದು ವಿಚಾರದಲ್ಲಿ ನಾನು ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ಬಟ್ ನನಗಿಂತ ತಿಳಿದವರು, ನನಗಿಂತ ಹೋರಾಟ ಮಾಡಿದವರು, ಬಟ್ ನಾನು ಯಾವತ್ತೂ ಹೋರಾಟಗಾರ ಅಂತ ಹೇಳ್ಕೊಂಡಿಲ್ಲ, ನಾವು ಹೋರಾಟಗಾರನೂ ಅಲ್ಲ. ಆದ್ರೆ ನನಗಿಂತ ತಿಳಿದವರು, ನನಗಿಂತ ಹೋರಾಟ ಮಾಡಿದವರು ಒಬ್ರು ಇದಾರೆ, ಅವ್ರನ್ನ ಮಾತಾಡ್ಸಿದ್ರೆ ನೀವು ಕೇಳ್ತಾ ಇರೋ ಪ್ರಶ್ನೆಗೂ ಅವ್ರ ಹತ್ರ ಉತ್ತರ ಸಿಗುತ್ತೆ. ಬನ್ನಿ ಮಾತಾಡ್ಸೋಣ ಅಣ್ಣ. ಸೊ ಇವಾಗ ನೀವು ಫ್ರೀಡಂ ಪಾರ್ಕ್ ಅಲ್ಲೆಲ್ಲ ಹೋರಾಟ ಮಾಡಿದ್ರಿ, ಇಷ್ಟ ದಿನ ನಾವು ನೋಡ್ಕೊಂಡ್ ಬರ್ತಾ ಇದೀವಿ, ಹಿಂದೂ ಪರ ಹೋರಾಟ ಮಾಡ್ತಾ ಇದ್ರಿ. ಬಟ್ ಒಬ್ಬ ಹಿಂದೂ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ. ಸೊ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ ಸೌಜನ್ಯಗೆ ನ್ಯಾಯ ಕೊಡ್ಸಿ. ಖಂಡಿತವಾಗಿಯೂ ಸುಮಂತ್, ನಾನು ಸೌಜನ್ಯ ಪರ ಹೋರಾಟವನ್ನು ಮಾಡ್ತೇನೆ, ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀನಿ. ನೀನು ಅಥವಾ ಯಾರಾದ್ರೂ ಈ ಪ್ರಶ್ನೆ ಕೇಳ್ತಿರಲ್ಲ, ಸೌಜನ್ಯ ಪರ ಹೋರಾಟ ಮಾಡಿ, ಸೌಜನ್ಯ ಪರ ಹೋರಾಟ ಮಾಡಿ ಅಂತ, 100% ನಾನು ಸೌಜನ್ಯ ಪರ ಹೋರಾಟ ಮಾಡ್ತೀನಿ. ಆದ್ರೆ ನೀವು ಮೊದಲು ನನ್ನ ವಕೀಲರು ಒಂದು ಫಾರ್ಮ್ ಕೊಡ್ತಾರೆ, ವಕಾಲತ್ ಫಾರ್ಮ್ ಅಂತ. ಅಂದ್ರೆ ನಿನ್ ಬಗ್ಗೆ ನಾನು ವಾದ ಮಾಡ್ಬೇಕು, ನ್ಯಾಯ ಕೊಡಿಸ್ಬೇಕು, ಹೋರಾಟ ಮಾಡ್ಬೇಕು ಅಂದ್ರೆ ಒಂದು ವಕಾಲತ್ತಿಗೆ ಸಿಗ್ನೇಚರ್ ಹಾಕ್ಬೇಕು, ಆಯ್ತಾ? ನಾನು ಆ ಫಾರಂ ನ ನಿಮಗೆ ಕೊಡ್ತೀನಿ. ನೀವು ತಗೊಂಡೋಗಿ ಸೌಜನ್ಯ ತಾಯಿ ಕುಸುಮಾವತಿ ಕೈಲೋ ಅಥವಾ ಅವರ ಫ್ಯಾಮಿಲಿ, ಅವರ ಅಕ್ಕನ ಕೈಲೋ, ತಂಗಿ ಕೈಲೋ, ಅವರು ಸೌಜನ್ಯ ತಂಗಿ ಕೈಲೋ ಅಥವಾ ಸೌಜನ್ಯ ತಾಯಿ ಕೈಲೋ ಒಂದು ಸಿಗ್ನೇಚರ್, ಹೌದಪ್ಪ ನ್ಯಾಯಕ್ಕಾಗಿ ನನಗೆ ನ್ಯಾಯ ಬೇಕು, ಹಂಗಾಗಿ ನಾನು ಈ ವಕಾಲತ್ ಫಾರ್ಮಿಗೆ ಸಿಗ್ನೇಚರ್ ಮಾಡ್ತಾ ಇದ್ದೀನಿ ಅಂತ ಯಾರಾದ್ರೂ ಒಬ್ಬ ಯೂಟ್ಯೂಬರ್ಸು ಅಥವಾ ಯಾರಾದ್ರೂ ಒಬ್ಬ ಇನ್ಸ್ಟಾಗ್ರಾಮರು ಯಾರಾದ್ರೂ ಸರಿ ಕಣ ಹೋಗಿ ಆ ವಕಾಲತ್ ಫಾರ್ಮ್ಗೆ ನಾವು ಸಿಗ್ನೇಚರ್ ಹಾಕಿಸ್ಕೊ ಬರ್ತೀವಿ ಅಂತ ಹೇಳೋದಾದ್ರೆ ನಾನು ಆ ವಕಾಲತ್ ಫಾರ್ಮ್ ನ ನಿಮ್ ಕೈಲಿ ಕೊಟ್ಟು ಕಳಿಸ್ತೀನಿ. ನೀವು ಸಿಗ್ನೇಚರ್ ಹಾಕ ಬನ್ನಿ ಸಾಕು, ಬೀದಿಗೆ ಬರೋದ್ ಬೇಡ. ಬೀದಿಗೆ ಬಂದು ಹೋರಾಟ ಮಾಡಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋದು ನಮ್ಮ ಕೆಲಸ. ವಕಾಲತ್ ಫಾರ್ಮಿಗೆ ಸಿಗ್ನೇಚರ್ ಹಾಕಿಸ್ಕೊಬತ್ತೀಯಾ? ಇವಾಗ ಯಾರು ಕಮೆಂಟ್ ಆಗ್ತಾ ಇದ್ರಿ, ಯಾರು ಇವತ್ತು ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತ ಅವ್ರೆ, ಅವರಲ್ಲಿ ನಂದೊಂದು ಮನವಿ, ವಕಾಲತ್ ಫಾರ್ಮ್ಗೆ ಸಿಗ್ನೇಚರ್ ಹಾಕ್ಸ್ಕೊ ಬನ್ನಿ, ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ದು.